ಸಿನಿಮೆಯ ಬಿಡುಗಡೆಯ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ನನ್ನ ಹಿರಿಯ ಸಹೋದರರಾದಂಥ ಕೇಂದ್ರ ಸಚಿವರು, ಗಣಿ ಮತ್ತು ಕಲ್ಲಿದ್ದಲು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರು, 4ನೇ ಬಾರಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸದಸ್ಯರು ಮತ್ತು ಈಗ ತಾನೇ ನಮ್ಮ ಮಿತ್ರ ಹೇಳಿದಂತೆ ಸಾತ್ವಿಕ ರಾಜಕಾರಣಿಗಳು ಹೇಗಿರಬೇಕು ಅನ್ನೋದಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರಾದರೆ ರಾಜ್ಯದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ನಾನು ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ. ಅಂಥವ್ರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಾನು ಆತ್ಮೀಯವಾಗಿ ಅವ್ರನ್ನ ಸ್ವಾಗತಿಸ್ತೇನೆ ತಮ್ಮೆಲ್ಲರ ಪರವಾಗಿ. ಹಾಗೆಯೇ ಇನ್ನೊಬ್ಬ ನನ್ನ ಆತ್ಮೀಯ ಹಿರಿಯಣ್ಣನವರು ರಾಜ್ಯದ ಹೆಸರನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕೈಗಾರಿಕೋದ್ಯಮಿಯಾಗಿ ಬೆಳೆಸಿರ್ತಕ್ಕಂಥವರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕೆ ಬೆಳೀಲಿಕ್ಕೆ ಸ್ವತಃ ಸಚಿವರಾಗಿ ಕೈಗಾರಿಕಾ ಸಚಿವರಾಗಿ ಸಾಕಷ್ಟು ಶ್ರಮ ವಹಿಸಿರ್ತಕ್ಕಂಥ ಹಿರಿಯರಾದ ಮುರುಗೇಶ್ ನಿರಾಣಿ ಅವರು ಬಂದಿದ್ದಾರೆ ನಮ್ಮದೇ. ಅವರು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಬಸವನಗುಡಿಯ ಜನಪ್ರಿಯ ಶಾಸಕರು, ನನ್ನ ಸಹೋದರರು ರವಿ ಸುಬ್ರಹ್ಮಣ್ಯಂ ಅವರು ನಮ್ಮ ಮಧ್ಯೆ ಇದ್ದಾರೆ. ಅವ್ರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಲಹರಿ ಯಾರು ಕೇಳಲಾರದವರೇ ಇಲ್ಲ. ಆಡಿಯೋ ಅಂದ ತಕ್ಷಣ ಹೆಸರು ಬರೋದು ಲಹರಿ ಸಂಸ್ಥೆ. ಆ ಸಂಸ್ಥೆಯನ್ನು ಹುಟ್ಟು ಹಾಕಿ ಇವತ್ತು ಸಾವಿರಾರು ಗಾಯಕರಿಗೆ, ಸಂಗೀತಗಾರರಿಗೆ ಧ್ವನಿಯನ್ನ ಇಡೀ ಜಗತ್ತಿನಾದ್ಯಂತ ಪ್ರಸಾರ ಮಾಡತಕ್ಕಂಥ ಜವಾಬ್ದಾರಿ ವಹಿಸತಕ್ಕಂಥ ಆತ್ಮೀಯರಾದ ಲಹರಿ ವೇಲು ಅವರು ನಮ್ಮ ಮಧ್ಯೆ ಇದ್ದಾರೆ. ಅವ್ರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಚಲನಚಿತ್ರ ಮಂಡಳಿಯ ಅಧ್ಯಕ್ಷರು, ಕ್ರಿಯಾಶೀಲ ವ್ಯಕ್ತಿಗಳು ಮತ್ತು ಸಾಕಷ್ಟು ಅಂದರೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಚಲನಚಿತ್ರ ನಿರ್ಮಾಪಕರು ಇರ್ಬೋದು, ಕಾರ್ಮಿಕರು ಇರ್ಬೋದು, ವಿವಿಧ ತಂತ್ರಜ್ಞರಿರ್ಬೋದು, ಕಲಾವಿದರಿರ್ಬೋದು, ಎಲ್ಲರಿಗೂ ಒಬ್ಬ ಮಾರ್ಗದರ್ಶಕರಾಗಿ ಅವರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಸರ್ಕಾರದ ಮುಖಾಂತರ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಳ್ಳಲಿಕ್ಕೆ ಶ್ರಮ ಪಡ್ತಿರ್ತಕ್ಕಂಥ ಆತ್ಮೀಯರಾದ ಸುರೇಶ್ ಅವರು ನಮ್ಮ ಮಧ್ಯೆ ಇದ್ದಾರೆ. ನಾನು ಅವ್ರನ್ನ ಸ್ವಾಗತಿಸ್ತೇನೆ. ಹಾಗೆ ನಿರ್ಮಾಪಕ ಸಂಘದ ಅಧ್ಯಕ್ಷರು, ಈಗೆಲ್ಲ ಕಳೆದ ಹಲವಾರು ವರ್ಷಗಳಿಂದ ತುಂಬಾ ಆತ್ಮೀಯರು. ನಾನು ಈ ಫೀಲ್ಡಿಗೆ ಬಂದದ್ದೇ ಆಕಸ್ಮಿಕ ಅಂತ ಒಬ್ಬ ಆತ್ಮೀಯರು ಅಂದ್ರೆ ನಮ್ಮ ಉಮೇಶ್ ಬಣಕಾರ್ ಅವರು. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ನಮ್ಮ ನಿರ್ದೇಶಕರನ್ನು ಅವರು ನನ್ನ ಸ್ವತಃ ಈ ಕ್ಷೇತ್ರಕ್ಕೆ ಕರೆತಂದವರು ಮಕ್ಸೂದನ್ ಹವಾಲ್ದಾರ್ ಅವರು ಸ್ವಾಗತಿಸ್ತೇನೆ. ಮೂಲತಃ ಹೊಸಪೇಟೆಯವರು. ಅದು ಕರ್ನಾಟಕ ವಾಣಿಜ್ಯೋದ್ಯಮ ಮಹಾಸಂಸ್ಥೆಯ ಇಮಿಡಿಯೇಟ್ ಪಾಸ್ಟ್ ಹಿಂದಿನ ಅವಧಿಯಲ್ಲಿ ಅವರು ಅಧ್ಯಕ್ಷರಾಗಿದ್ದರು. ಹಾಗೂ ನನ್ನ ಕೈಗಾರಿಕಾ ಕ್ಷೇತ್ರದಲ್ಲಿ ನನ್ನ ಆತ್ಮೀಯ ಹಿರಿಯರು, FKCCI ನನ್ನ ಸಹೋದ್ಯೋಗಿಗಳು, ಅವ್ರನ್ನೂ ನಾನು ಸ್ವಾಗತಿಸ್ತೇನೆ. ಈ ಚಲನಚಿತ್ರಕ್ಕೆ ಸಂಗೀತವನ್ನು ಕೊಟ್ಟು ಆ ಒಂದು ಹಾಡುಗಳಿಗೆ ಮತ್ತೊಂದು ಪುನರ್ಜೀವ ಕೊಟ್ಟಂತವರು ವಿಜಯ ಕೃಷ್ಣ ಡಿ. ಇದು ಅವರ 3ನೇ ಚಲನಚಿತ್ರ. ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟದಾಸರು ಮತ್ತು ಈ ಚಿತ್ರಕ್ಕೆ ಒಂದು ಸಂಗೀತವನ್ನು ನೀಡಿ ಹಾಡುಗಳಿಗೆ ಹೊಳಪನ್ನು ಕೊಟ್ಟವರು ಮಾನ್ಯ ವಿಜಯ ಕೃಷ್ಣ ಡಿ ಅವರು. ಅವರನ್ನು ಸ್ವಾಗತಿಸ್ತಾರೆ. ಮತ್ತು ಈ ಒಂದು ಚಲನಚಿತ್ರದ ಸಣ್ಣ ಅಂದರೆ ಯಾವ ರೀತಿ ಈ ಕ್ಷೇತ್ರದಲ್ಲಿ ಭಾಗವಹಿಸುವಂತ ಒಂದು ಬದುಕು ಆಕಸ್ಮಿಕ ಹೇಳ್ತಾರೆ. ಕಳೆದ 60 ವರ್ಷಗಳಲ್ಲಿ 64 ಮತ್ತು 62ರಲ್ಲಿ ಯಾವಾಗ ಪುರಂದರದಾಸರು, ನವಕೋಟಿ ನಾರಾಯಣ, ಅದಾದ್ಮೇಲೆ ಭಕ್ತ ಕನಕದಾಸರು ರಾಜ್ಕುಮಾರ್ ಅವರು ಮಾಡಿದ್ರು. ಅದಾದ ನಂತರ ದಾಸ ಸಾಹಿತ್ಯದ ಯಾವುದೇ ಚಲನಚಿತ್ರಗಳು ಕನ್ನಡ ಚಲನಚಿತ್ರ ರಂಗದಲ್ಲಿ ಬಂದಿರಲಿಲ್ಲ. ದರ್ ವಾಸ್ ಅ ಲಾಂಗ್ ಗ್ಯಾಪ್. ಯಾಕೆ ಅಂದ್ರೆ ಇಂಥ ಚಲನಚಿತ್ರಗಳು ದುಡ್ಡು ಹಾಕೋದೇ ಇದೆ, ದುಡ್ಡು ವಾಪಸ್ ಬರಲ್ಲ. ಕಮರ್ಷಿಯಲ್ ಆಗಿ ನೋಡಿದಾಗ ಇದು ಗಳಿಸಿದ್ದು ವಾಪಸ್ ಅದರಿಂದ ಹಣ ಬರುತ್ತೆ ಅನ್ನೋ ಅಪೇಕ್ಷೆ ಇಟ್ಕೊಂಡ್ರೆ ಬಹಳ ಕಷ್ಟ. ಆದ್ರೆ ಅವರು ಕೊಟ್ಟಂತ ಉದಾತ್ತ ವಿಚಾರಗಳಿರ್ಬೋದು, ನಾವಿವತ್ತು ಮುಂದಿನ ಪೀಳಿಗೆಗೆ ಯಾವ್ದಾದ ಮಕ್ಕಳಿಗೆ ವಿಶೇಷವಾಗಿ ಕೋವಿಡ್ ನಂತರ ಯಾವುದನ್ನ ನಾವು ಕೊಡಬಾರ್ದು ಅಂತ ತಿಳ್ಕೊಡ್ತೀವಿ ಅಂದ್ರೆ ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಐಫೋನ್, ಐಪ್ಯಾಡ್ ಇರ್ಬೋದು, ಅನಿವಾರ್ಯವಾಗಿ ಕ್ಲಾಸಸ್ ಅದರ ಮುಖಾಂತರ ನಡೆಯೋದಕ್ಕೆ ನಾವು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಆದ್ರೆ ಅದ್ರ ಜೊತೆಗೆ ನೋಡಬಾರದಂತ ಎಲ್ಲ ವಿಷಯಗಳು ಅದರಲ್ಲಿ ಬರ್ತಾ ಇದೆ. ಯಾಕೆ ಅಂದ್ರೆ ಸಹಜವಾಗಿ ಕನ್ನಡ ಚಲನಚಿತ್ರ ಒಂದೇ ಅಲ್ಲ, ಇಡೀ ಭಾರತೀಯ ಚಲನಚಿತ್ರ ರಂಗದಲ್ಲಿ ಎಲ್ಲ ರೀತಿಯ ಚಲನಚಿತ್ರಗಳು ನಾವು ನೋಡ್ತಾ ಇದ್ದೀವಿ. ಆದ್ರೆ ಒಳ್ಳೆ ವಿಚಾರಗಳನ್ನು ಕೊಡ್ತಕ್ಕಂಥ ಒಳ್ಳೆ ಅಂದ್ರೆ ಈ ರೀತಿ ಜಗನ್ನಾಥ ದಾಸರು, ಪ್ರಸನ್ನ ವೆಂಕಟದಾಸರು, ವಿಜಯ ಇಂಥವರ ಚರಿತ್ರೆಯನ್ನು ಕೊಡೋ ಜೊತೆಗೆ ಆಧ್ಯಾತ್ಮಿಕ ಭಾವ, ಧಾರ್ಮಿಕ ಭಾವ, ಜೊತೆಗೆ ಜೀವನದ
ಒಂದು ಸಂದೇಶಗಳನ್ನು ಕೊಡುವಂಥ ಚಲನಚಿತ್ರಗಳನ್ನ ಮಾಡ್ತಾ ಹೋದ್ರೆ ಆ ಮಕ್ಕಳಿಗೂ ಆ ಒಂದು ಸಂಸ್ಕಾರ ಬರುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಹವಾಲ್ದಾರ್ ಅವರು ನನ್ನ ಹತ್ರ ಬಂದು ಕೇಳಿದಾಗ ಆಕಸ್ಮಿಕವಾಗಿ ನಾನು ಮೊದಲು ತಯಾರಿರಲಿಲ್ಲ. ನಾನೊಬ್ಬ ರಾಜಕಾರಣ ಕ್ಷೇತ್ರ ಇರ್ಬೋದು, ಇಂಡಸ್ಟ್ರಿ ಟ್ರೇಡು ಇದರಲ್ಲಿ ಇದ್ದವರು. ಆದರೆ ಅವರ ಒತ್ತಾಯದ ಮುಖಾಂತರ ಜಗನ್ನಾಥ ದಾಸರ ಸಿನಿಮಾ ಕ್ಯಾಪ್ ಮಾಡಕ್ ಕರೆದವನು ನಾನು ಅದಾದ್ಮೇಲೆ ತಿಂಗಳ ನಂತರ ನಾನೊಬ್ಬ ಪಾತ್ರಧಾರಿಯಾಗಿ ಇದರಲ್ಲಿ ಭಾಗವಹಿಸುವಂಥ ಪ್ರಸಂಗ ಬಂತು. ಅದಾದ್ಮೇಲೆ ನಾನು ಅದಕ್ಕೆ ನಿರ್ಮಾಪಕನೂ ಆದೆ. ಅದಾದ್ಮೇಲೆ ಒಂದೇ ಸಿನಿಮಾ ಆಗಲಿಲ್ಲ, ಪ್ರಸನ್ನ ವೆಂಕಟದಾಸರಲ್ಲೂ ಪಾತ್ರ ವಹಿಸೋದಾಯ್ತು. ಈ ಮೂರನೇದಂತೂ ನಮ್ಮದೇ ಬ್ಯಾನರ್ ಅಡಿಯಲ್ಲಿ ನಮ್ಮ ತಂದೆಯವರು ದಿವಂಗತ ಪ್ರಹ್ಲಾದಾಚಾರ್ಯ ಜೋಶಿ ಅವರು ಮೂಲತಃ ಶಿಕ್ಷಕರು. ಒಂದಷ್ಟು ಮುಂಚೆನೆ ಅವರು VRS ತಗೊಂಡು ದಾಸ ಸಾಹಿತ್ಯದಲ್ಲೇ ಅವರು ಇಡೀ ಜೀವನವನ್ನ ಅಂದ್ರೆ ಸ್ಟಡಿಯಲ್ಲಿ ಕಳೆದವರು. ಇವತ್ತಿಗೂ ಭಜನಾ ಮಂಡಳಿಗಳು ಕರ್ನಾಟಕದಲ್ಲಿ ಭಜನಾಮೃತ ಕಲಶ ಅಂತ ಒಂದು ಪುಸ್ತಕ ಕಲೆಕ್ಷನ್ ಇದೆ, ಅದೇ ಇಟ್ಕೊಂಡೇ ಭಜನೆ ಮಾಡ್ತಾ ಇದ್ದಾರೆ. ಅವರ ಒಂದು ಮಾರ್ಗದರ್ಶನ ಅಂದ್ರೆ ನಾವು ಕೇಳಿದಿರ್ಬೋದು. ಯಾಕಂದ್ರೆ ನಾನು ಹಾಡು ಕಲ್ತವನಲ್ಲ, ನಾನೆಂದು ಸಂಘದಲ್ಲಿ ಹಾಡು ಹಾಡಿದ್ದು ಬಿಟ್ರೆ RSS ಅಲ್ಲಿ ಎಂದೂ ನಾನು ದಾಸ ಸಾಹಿತ್ಯದ ಹಾಡುಗಳನ್ನ ಹಾಡಿದವನಲ್ಲ. ಆದರೆ ನಮ್ಮ ಇನ್ನೊಬ್ಬ ಸಹೋದರ ಸಮೀರನ್ ಜೋಶಿ ಹಾಡ್ತಾರೆ. ಇಂಥ ಒಂದು ಪರಿಸ್ಥಿತಿ ಒಳಗೆ ಅದೇನೋ ಯೋಗ ಅಂತೀವಿ, ವಿಜಯದಾಸರ ಪಾತ್ರನೂ ಬಂತು. ಆ ಒಂದು ತಂದೆಯವರ ಆಶೀರ್ವಾದ ಇರಬೇಕು. ಇವತ್ತು ನಮ್ಮ ತಾಯಿ ಮತ್ತು ತಂದೆ ಹೆಸರಲ್ಲಿ ಸರಸ್ವತಿ ಬಾಯಿ ಪ್ರಹ್ಲಾದಾಚಾರ್ಯ ಜೋಶಿ ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ಈ ಕಾರ್ಯವನ್ನು ಮುಂದುವರಿಸಿದ್ದೇವೆ. ಒಂದು ಕನ್ನಡ ಸಾಹಿತ್ಯದಲ್ಲಿ 10 ಚಲನಚಿತ್ರಗಳನ್ನು ದಾಸ ಸಾಹಿತ್ಯದಲ್ಲೇ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರಾರಂಭ ಮಾಡಿದ್ವಿ. ಇದು ನಮ್ಮ 3ನೇ ಪ್ರಯೋಗ. ಇದು ಪಾರ್ಟ್ 1 ಅಲ್ಲಿ ಬರ್ತಾ ಇದೆ ಸರ್. ಪಾರ್ಟ್ 2 ಮತ್ತು ಪಾರ್ಟ್ 3 ವಿಜಯದಾಸರು ಬರುತ್ತೆ. ಜಗನ್ನಾಥ ದಾಸರು 2 ಪಾರ್ಟ್ ಅಲ್ಲಿ ಮಾಡ್ತಾ ಇದ್ರು. 1 ಪಾರ್ಟ್ ಬಂದಿದೆ, ಇನ್ನೂ 2 ಪಾರ್ಟ್ ಅಲ್ಲಿ. ಯಾಕಂದ್ರೆ ಅವರ ಇಡೀ ಜೀವನದ ಹರಿಕಥಾಮೃತ ಸಾರ ಏನಿದೆ ನಮಗೆ ಗೊತ್ತಿರೋ ರೀತಿ ಅದೊಂದು ಕನ್ನಡದ ಮೇರುಕೃತಿ. ಇವತ್ತಿನವರೆಗೂ ಕನ್ನಡದಲ್ಲಿ ಅಂದ್ರೆ ಸಂಸ್ಕೃತದಲ್ಲಿ ಆದಂತ ವೇದಗಳು, ಉಪನಿಷತ್ತುಗಳು, ಬೇರೆ ಬೇರೆ ಪುಸ್ತಕಗಳಿರ್ಬೋದು, ವಾಕ್ಯಾರ್ಥಗಳು ಅವೆಲ್ಲವೂ ಕನ್ನಡದಲ್ಲಿ ನಂತರ ತರ್ಜುಮೆಗೊಂಡು. ಆದರೆ ಜಗತ್ತಿನಲ್ಲಿ ಇವತ್ತಿಗೂ ಒಂದೇ ಒಂದು ಪುಸ್ತಕ, ಅದು ಅಂದ್ರೆ ಕೃತಿ, ಅದು ಹರಿಕಥಾಮೃತ ಸಾರ, ಮೂಲತಃ ಕನ್ನಡದಲ್ಲಿ ಪ್ರಾರಂಭ ಅಂದ್ರೆ ಬರೆದು ತದನಂತರ ಸಂಸ್ಕೃತ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆಗೊಂಡಿರುವಂತಹ ಕೃತಿ. ಅಂಥವರ ಒಂದು ಜೀವನ ಚರಿತ್ರೆಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಗೋಪಾಲದಾಸರು ಕೊಡ್ತಾ ಇದ್ದೀವಿ. ಈ ಒಂದು ತಂಡದ ಒಂದು ಶ್ರಮಕ್ಕೆ ತಾವು ಬಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ಕೇಳ್ತೇನೆ. ಧನ್ಯವಾದ. 10 ಹಾಡುಗಳಲ್ಲಿ 5 ಹಾಡುಗಳಿರ್ತಕ್ಕಂಥ ಚಲನಚಿತ್ರದಲ್ಲಿ ಪ್ರದರ್ಶಿಸ್ತಕ್ಕಂಥ ಹಾಡುಗಳನ್ನ ಇಂದು ಧ್ವನಿ ಸುರುಳಿಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ, ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೊಳ್ತಕ್ಕಂಥ, ಬಿಡುಗಡೆಗೊಳ್ತಕ್ಕಂಥ, ಧ್ವನಿ ಸುರುಳಿ ಅನಾವರಣಗೊಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಾನ್ಯರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಸಲ್ಲಿಸುತ್ತಾ, ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೆ ವಿಜಯದಾಸರ ಪರಮಾನುಗ್ರಹ ಆಗಲಿ ಅಂತ ಹೇಳುತ್ತಾ, ಈ ಒಂದು ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಿದಂತಹ ಸನ್ಮಾನ್ಯ ಶ್ರೀ ಕಲ್ಲಿದ್ದಲು ಕಣಿ ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರು, ಭಾರತ ಸರ್ಕಾರ, ನವದೆಹಲಿ ಅವರಿಗೆ ಆತ್ಮೀಯವಾಗಿರ್ತಾರೆ. ಶ್ರೀ ಬಸನಗೌಡ ಬ್ಯಾಗೋಟ್ ಅವರು ಶಾಲನ್ನು ಓದಿಸ್ತಾ ಇದ್ದಾರೆ. ಶ್ರೀ ತ್ರಿವಿಕ್ರಮ್ ಜೋಶಿ ಅವರು, ಮಧುಸೂದನ್ ಹವಾಲ್ದಾರ್ ಈ ಚಿತ್ರದ ನಿರ್ದೇಶಕರು, ಮಾಲೆಯನ್ನು ಹಾಕುವುದರ ಮೂಲಕ ಅವರಿಗೆ ಅಭಿನಂದಿಸಿ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿರ್ತಕ್ಕಂಥ ರಾಣಿ ಸರ್ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನಾ ಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡೋದ್ರ ಮೂಲಕ ಶುಭಾಶಯಗಳನ್ನು ಕೋರಲಾಗ್ತಾ ಇದೆ. ಅದೇ ರೀತಿಯಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿನ ಶಾಸಕರಾಗಿರ್ತಕ್ಕಂಥ ಶ್ರೀ ರವಿ ಸುಬ್ರಹ್ಮಣ್ಯ ಎಲ್ಲೆ ಅವರಿಗೆ ಅದೇ ರೀತಿಯಾಗಿ ಶ್ರೀ NM ಸುರೇಶ್, ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ.
ಅದೇ ರೀತಿಯಾಗಿ ಶ್ರೀ ಚಲನಚಿತ್ರ ನಿರ್ಮಾಪಕರ ಸಂಘ ಅವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಶ್ರೀ BL ಗೋಪಾಲ್ ರೆಡ್ಡಿ, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಾಣಿಜ್ಯ ಮಹಾಸಂಸ್ಥೆ. ಶ್ರೀ ಉಮೇಶ್ ಬಣಗಾರ್, ಅಧ್ಯಕ್ಷರು, ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ. ಇವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಶ್ರೀ ಗೋಪಾಲ್ ರೆಡ್ಡಿ, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಾಣಿಜ್ಯೋದ್ಯಮ ಮಹಾಸಂಸ್ಥೆ ಉಪಸ್ಥಿತರಿದ್ದು ಗುರುಗಳಾಗಿರ್ತಕ್ಕಂಥ ಸತ್ಯದಾನಾಚಾರ್ಯ ಕಟ್ಟಿ ಅವರನ್ನ ಶಿರಸಾಷ್ಟಾಂಗ ನಮಸ್ಕಾರಗಳೊಂದಿಗೆ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ವೇದಿಕೆಗೆ ಆಚಾರ್ಯರನ್ನ ಆಹ್ವಾನಿಸ್ತಾ ಇದ್ದೇನೆ. ಗುರುಗಳು ದಯವಿಟ್ಟು ವೇದಿಕೆಗೆ ಶ್ರೀ ದಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳಾಗಿರ್ತಕ್ಕಂಥ ಪ್ರಾಂಶುಪಾಲರು, ಜಯತೀರ್ಥ ವಿದ್ಯಾಪೀಠ ಬೆಂಗಳೂರು. ಈಗ ಶ್ರೀ ಡಿ ಬೇಕಾಗಿ ಅವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಕೋರಿಕೊಳ್ತಾ ಇದ್ದೀನಿ. ಅಭಿನಂದಿಸುತ್ತಾ ವಿಜಯದಾಸರ ಒಂದು ಚಲನಚಿತ್ರದ ಪೂರ್ವಭಾವಿಯಾಗಿ ಅದರ ಸುಂದರವಾದ ಕೀರ್ತನೆಗಳ ಒಂದು ಧ್ವನಿಮುದ್ರಿಕೆ, ಅದನ್ನು ಪರಿಚಯಿಸುವಂತಹ ಒಂದು ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನಮ್ಮ ಭಾರತ ದೇಶ ತನ್ನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದಕ್ಕೆ, ತನ್ನ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ನಾನಾ ತರಹದ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಈ ತರಹ ನಮ್ಮ ಕನ್ನಡ ನಾಡಿಗೆ ವಿಶೇಷವಾದ ಕೊಡುಗೆಯನ್ನು ನೀಡಿದವರು ಅಂತಂದರೆ ದಾಸರು. ದಾಸರು ನೀಡಿದ ಕೊಡುಗೆ ಅಷ್ಟಿಷ್ಟಲ್ಲ, ಅದನ್ನು ನಾವು ಲೆಕ್ಕ ಹಾಕಲಿಕ್ಕೂ ಸಾಧ್ಯ ಇಲ್ಲ. ಒಬ್ಬ ಪುರಂದರದಾಸರು ಒಬ್ಬರೇ ಸುಮಾರು 5 ಲಕ್ಷಕ್ಕೂ ಕೂಡ ಹೆಚ್ಚು ಕೀರ್ತನೆಗಳನ್ನು ಕೊಟ್ಟಂತಹ ಮಹಾನುಭಾವ. ಹೀಗೆ ವಿಜಯದಾಸರಿರಬಹುದು, ಜಗನ್ನಾಥದಾಸರಿರಬಹುದು, ಎಲ್ಲ ದಾಸವರೇಣ್ಯರು ಕೂಡ ಅವರು ಅಮೂಲ್ಯವಾದ ಅನರ್ಘ್ಯವಾದ ಕೊಡುಗೆಯನ್ನು ನಮಗೆ ನೀಡಿದ್ದಾರೆ. ಅವರು ಅದನ್ನು ಕೊಡುವಾಗ ಅವರು ಎಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಇವತ್ತು ನಮಗೆ ಒಳ್ಳೆಯ ಫ್ಯಾನ್ ಇದೆ, ದೀಪ ಇದೆ, AC ಇದೆ, ಪುಸ್ತಕ ಇದೆ, ಪೆನ್ ಇದೆ. ಆಗ ಪುಸ್ತಕ ಇಲ್ಲ, ಪೆನ್ ಇಲ್ಲ, ದೀಪ ಇಲ್ಲ, 4 ಲಕ್ಷ ಕೀರ್ತನೆಗಳನ್ನು ಬರೀಬೇಕು ಅಂತಂದರೆ ಮತ್ತೆ ಒಣಗಿದ ಎಲೆ, ಅದು ಇಂಕ್ ಇಲ್ಲ, ಅವರೇ ಸಿದ್ಧಪಡಿಸಿಕೊಳ್ಬೇಕು. ವನಸ್ಪತಿಗಳನ್ನು ತಂದು ಬರೆಯುವಾಗ ಎಷ್ಟು ಕಷ್ಟ. ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಸನ್ಮಾರ್ಗದಲ್ಲಿ ಇರಲಿ ಅನ್ನುವ ಸಂದೇಶವನ್ನು ಕೊಟ್ಟಂತಹ ದಾಸರ ಸ್ಮರಣೆ ನಾವು ಎಷ್ಟು ರೀತಿಯಿಂದ ಮಾಡಿದರೂ ಕೂಡ ಕಡಿಮೆ. ಅಷ್ಟು ಶ್ರಮವಹಿಸಿ ಅವರು ಮಾಡಿದಂಥವರು. ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನಾದರೂ ನಾವು ಮಾಡಬೇಕು. ನಮಗೇನು ಬರೀಲಿಕ್ಕಾಗೋದಿಲ್ಲ, ಬರೆದದ್ದನ್ನು ಅನುಸಂಧಾನ ಮಾಡಲಿ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ. ಆದರೆ ನಮ್ಮ ಮುಂದಿನ ಮಕ್ಕಳಿಗೆ ಆ ದಾಸರ ಸಂದೇಶ ಒಂದು ರೀತಿಯಿಂದ ದೊಡ್ಡದಾದ ಅವರಿಗೆ ಪಾಠ ಆಗಬೇಕು. ಅದು ನಾವು ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಮಾಡುವಂತಹ ಕರ್ತವ್ಯ. ಕನ್ನಡ ನಾಡಿನಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ದಾಸರಿಗೆ ನಾವೇನಾದರೂ ಒಂದು ಉಪಕಾರವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಈಗ ವಿಶೇಷವಾಗಿ ಚಲನಚಿತ್ರ ಮಾಧ್ಯಮದಲ್ಲಿ ಎಲ್ಲ ದಾಸರ ಚರಿತ್ರೆ ಕೃತಿಗಳ ಪರಿಚಯ ಆಗುವಂತಹದ್ದು ಅತ್ಯಂತ ಸ್ತುತ್ಯವಾದ ಕಾರ್ಯ. ಅಂತಹ ಕಾರ್ಯವನ್ನು ನಮ್ಮ ಹವಲ್ದಾರ್ ಅವರು ಹಾಗೂ ತ್ರಿವಿಕ್ರಮ ಜೋಶಿಯವರು ನೇತೃತ್ವವನ್ನು ವಹಿಸಿ ವಿಶ್ವದಾದ್ಯಂತಕ್ಕೂ, ಬರೀ ಭಾರತ ಕರ್ನಾಟಕ ಮಾತ್ರ ಅಲ್ಲ, ಇವತ್ತು ಪ್ರಪಂಚದಾದ್ಯಂತಕ್ಕೂ ನಮ್ಮ ಈ ಚಲನಚಿತ್ರ ಪ್ರದರ್ಶನ ನಡೆದು ದಾಸರ ಪರಿಚಯ ಆಗ್ತಾ ಇದೆ. ಅಂತಹ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ನಮ್ಮ ಸನ್ಮಾನ್ಯ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ ಅವರು ಬಂದು ಇದಕ್ಕೆ ಸ್ಫೂರ್ತಿಯನ್ನು, ಉತ್ಸಾಹವನ್ನು ಕೊಟ್ಟರೆ ಅದು ಇನ್ನೂ ಹೆಚ್ಚು
ಬೆಳೆಯಲಿಕ್ಕೆ ಸಾಧ್ಯ. ಅಂತಹ ತಮ್ಮೆಲ್ಲರನ್ನ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗುರುಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನನಗೆ ಹೇಳಿದ್ದು ಹಂಗೆ ಹೇಳಿದ್ರು ಅವರು, ಧ್ವನಿಸುರುಳಿ ಬಿಡುಗಡೆ ಮಾಡ್ರಿ, ಆ ನಂತರ ಅದನ್ನು ಕೇಳಿ ಹೋಗ್ರೆ 5-10 ನಿಮಿಷ ಆಗತ್ತೆ ಅಂತ. ಅದರ ಯಾಕಂದ್ರೆ ನನಗೆ ಮುರುಗೇಶ್ ನಿರಾಣಿಯವರಿಗೆ, ರವಿ ಸುಬ್ರಹ್ಮಣ್ಯ ಅವರಿಗೆ ದಿವಸ ಬೆಳಿಗ್ಗೆ ಕೂಡಲೇ ಬಸವನಗೌಡ ಬ್ಯಾಗ್ವಾಟ್ರಿಗೆ ಸ್ವಲ್ಪ ಕಮ್ಮಿ ಆಗಿದೆ ಈಗ. ದಿವಸ ಬೆಳಿಗ್ಗೆ ಎದ್ರೆ ಅನಿವಾರ್ಯವಾಗಿ ಭಾಷಣ ಮಾಡೋದು ನಮ್ಮ ಕೆಲಸ ಆಗಿಬಿಟ್ಟು, ಅದಕ್ಕೆ ಎಲ್ಲಿ ಭಾಷಣ ಎಲ್ಲಿ ಮಾಡೋದಿರೋದಿಲ್ಲ ಅಲ್ಲೇ ಸಂತೋಷ ಪಡ್ತೀವಿ ನಾವು. ಅದಕ್ಕೆ ಹಾಡು ಕೇಳಿ ಒಂದು 10 ನಿಮಿಷ 15 ನಿಮಿಷ ಹಾಡು ಕೇಳಿ ಹೋಗ್ರಿ, ಅಷ್ಟೇ ಕಾರ್ಯಕ್ರಮ ಅಂತ ಹೇಳಿದ್ರು. ಆದರೆ ಇಲ್ಲಿ ಬಂದ ಮೇಲೆ ಮತ್ತೆ ಯಥಾ ಪ್ರಕಾರವಾಗಿ ಭಾಷಣ ಇಟ್ಟಿದ್ದಾರೆ. ವಿಜಯದಾಸರ ಈ ಒಂದು ಚಲನಚಿತ್ರವನ್ನ ತ್ರಿವಿಕ್ರಮ್ ಜೋಶಿ ಅವರು ಮತ್ತು ಹವಾಲ್ದಾರ್ ಅವರು ಮಾಡ್ತಾ ಇರೋದು ಒಂದು ರೀತಿಯ ಸಾಹಸವೇ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಆರಂಭದಲ್ಲಿಯೇ ಹೇಳಿದಂತೆ ಎಲ್ಲಿ ಕಮರ್ಷಿಯಲ್ ಅಟ್ರಾಕ್ಷನ್ ಇರೋದಿಲ್ಲ ಅಲ್ಲಿ ದುಡ್ಡು ಬರೋದಿಲ್ಲ. ಆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ ದುಡ್ಡು ಬರಬೇಕು, ಇದು ಬಿಸ್ನೆಸ್ ಇದು. ಆದರೆ ಅಷ್ಟಾಗ್ಯೂ ಸಹಿತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಹೃದಯ ಸಮಾಜ ಅದಕ್ಕೆ ಸಹಕರಿಸ್ತದೆ ಅಂತನ್ನುವಂಥ ಒಂದು ಆಶಾಭಾವನೆಯನ್ನು ಅವರು ಹೊಂದಿದ್ದಾರೆ, ನಾನು ಹೊಂದಿದ್ದೇನೆ. ಮತ್ತು ವಿಜಯದಾಸರು ಅದಕ್ಕಿಂತ ಮೊದಲು ಜಗನ್ನಾಥ ದಾಸರದ್ದು ಮಾಡಿದ್ದಾರೆ. ಅದಾದ ನಂತರ ಈಗ ವಿಜಯದಾಸರದ್ದು ಮಾಡಿದ್ದಾರೆ, ಪ್ರಸನ್ನ ವೆಂಕಟದಾಸರದ್ದು ಒಂದು ಮಾಡಿದರು, ಈಗ ವಿಜಯದಾಸರದ್ದು ಮಾಡಿದ್ದಾರೆ. ದಾಸ ಸಾಹಿತ್ಯ ನಮ್ಮ ಏನು ಪುರಾಣ, ಪುಣ್ಯಕಥೆಗಳು, ವೇದ, ಉಪನಿಷತ್ತು ಇವುಗಳೆಲ್ಲವ ಸಾರವನ್ನು ಸರಳವಾಗಿ, ಸುಂದರವಾಗಿ ಜನರಿಗೆ ತಿಳಿಯುವಂತೆ ಮಾಡುವುದರಲ್ಲಿ ಬಹಳ ಒಂದು ದೊಡ್ಡದಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದೇ ತತ್ವ ಸಿದ್ಧಾಂತವನ್ನು ಜನರಿಗೆ ಅವರ ಭಾಷೆಯಲ್ಲಿ, ಅವರಿಗೆ ಅರ್ಥ ಆಗುವಂಥ ಭಾಷೆಯಲ್ಲಿ ತಿಳಿಸ್ಲಿಕ್ಕೆ ಹುಟ್ಟಿಕೊಂಡಿರುವಂಥದ್ದೇ ದಾಸ ಸಾಹಿತ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ವೇದಗಳನ್ನು ಪುನರ್ ವಿಂಗಡಿಸಿದ ನಂತರವೂ ಸಹಿತ ಜನಕ್ಕೆ ಅರ್ಥ ಆಗೋದು ಬಹಳ ಕಷ್ಟ. ಅವೆಲ್ಲ ನಮ್ಮ ಸತ್ಯದಾನಾಚಾರ್ಯ ಕಟ್ಟಿಯವರು ಓದಿ ಬೇರೆದವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ಹೇಳ್ಬೋದು, ನಿಮ್ಮಂಥವ್ರಿಗೆ ಬಹಳ ಕಷ್ಟ ಅದ. ಆದರೆ ಇದು ಜನಸಾಮಾನ್ಯರಿಗೆ ಸ್ವಲ್ಪ ತಿಳ್ಕೋಬೇಕು ಅಂತಂದ್ರೆ ದಾಸ ಸಾಹಿತ್ಯ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ಈ ಥರದ ವೇದವ್ಯಾಸರು ಬರೆದಾಗ ಕೇಳಿದ್ರಂತ, ಇದೆಷ್ಟೆಲ್ಲ ಬರೆದ್ರಿ, 4 ಇದನ್ನು ವಿಂಗಡಿಸಿದ್ರಿ ವೇದಗಳನ್ನು, ಅದಕ್ಕೆ ಅವರು ವೇದವ್ಯಾಸರು ಆದರು, ಇಷ್ಟಾಗಿಯೂ ನಮಗೆ ತಿಳಿಯುವುದಿಲ್ಲ, ಇದರದ್ದು ಒಟ್ಟು ಜಿಸ್ಟ್ ಹೇಳ್ರಿ ಅಂತ ಕೇಳಿದ್ರಂತ. ಆವಾಗ ವೇದವ್ಯಾಸರು ಹೇಳಿದ್ರಂತ, ಪರೋಪಕಾರಾಯ ಪಾಪಾಯ, ಪರೋಪಕಾರಾಯ ಪುಣ್ಯಾಯ, ಪಾಪಾಯ ಪರಪೀಡ. ನಾನು ಬಹಳ ಸರಳ ಇದೆ. ಅದ ಒಂದು ಸರಳವಾದಂತಹ ಸತ್ಯವನ್ನು ದಾಸ ಸಾಹಿತ್ಯದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದು ಪುರಂದರದಾಸರಿಂದ ಹಿಡ್ಕೊಂಡು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ತಿರುವು ಸಿಕ್ಕಿರುವಂಥದ್ದು ಈ ಥರದ ನಮ್ಮ ಪುರಾಣ, ಪುಣ್ಯಕಥೆ ಏನಿದ್ದಾವೆ ಅದರ ಪ್ರೇರಣೆಯಿಂದ. ವಿಜಯದಾಸರು ಕೂಡ ಅವರನ್ನ ಭೃಗುಮುನಿಗಳ ಅವತಾರ ಅಂತಲೂ ಭಾವಿಸ್ತಾರೆ. ಮತ್ತು ಅವರು ಪುರಂದರದಾಸರ ಆಧ್ಯಾತ್ಮದ ವಾರಸುದಾರರಂತೂ ಕೂಡ ಅವ್ರನ್ನ ಭಾವಿಸ್ತಾರೆ. 2500ಕ್ಕೂ ಹೆಚ್ಚು ಸುಳಾದಿಗಳನ್ನು ಬರೆದಂಥ, ಅದರ ಮೂಲಕ ಸಂದೇಶವನ್ನು ಕೊಟ್ಟಂಥ ದಾಸವರೇಣ್ಯರು ಅಂತಾನೆ ಅದಕ್ಕೆ ಅವ್ರನ್ನ ಕರೆದರು. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿದಂಥ ಅವರ ಆಧ್ಯಾತ್ಮಿಕ ವಾರಸುದಾರ ಅಂತ ಕರೆಸಬೇಕಂದ್ರೆ ಅದಕ್ಕೊಂದು ಶಕ್ತಿ ಇರಬೇಕು. ಮತ್ತು ಕೊನೆಯದಾಗಿ ನಾ ಹೇಳುವುದಿಷ್ಟೇ, ಈ ರೀತಿಯ ನಮ್ಮ ಚಿಂತನೆಗಳು ಜಗತ್ತಿಗೆ ಬಹಳ ಅವಶ್ಯಕತೆ ಇದೆ. ಬರೇ ನಮ್ಮ ದೇಶಕ್ಕಷ್ಟೇ ಅಲ್ಲ, ನಮಗಷ್ಟೇ ಅಲ್ಲ, ಜಗತ್ತಿಗೆ ಬಹಳ ಅವಶ್ಯಕತೆ. ನಮ್ಮಲ್ಲಿ ಏನು ಈ ತತ್ವ ಸಿದ್ಧಾಂತಗಳು ಮತ್ತು ಜೀವನದ ಬದುಕಿಗೆ ದಾರಿ ತೋರಿಸುವಂಥ ಈ ವ್ಯವಸ್ಥೆ ಏನದ, ಇದು
ಭಾಳ ಅವಶ್ಯ ಇದೆ. ಜಗತ್ತಿನಾಗ ನೋಡ್ರಿ ಶಾಂತಿ ಇಲ್ಲ. ಯಾಕೆ ಶಾಂತಿ ಇಲ್ಲ ಅಂತಂದ್ರೆ ಒಂದು ರೀತಿಯಲ್ಲಿ ಫೆನೆಟಿಸಮ್ ಬೆಳೀತಾ ಇರೋದೇ ಕಾರಣ. ಹಿಂಗ ಪೂಜೆ ಮಾಡಿದ್ರ, ಇಂಥವ್ರನ್ನ ಪೂಜೆ ಮಾಡಿದ್ರ ಅಷ್ಟೇ ಮೋಕ್ಷ ಅನ್ನುವಂಥ, ಅಥವಾ ಅಷ್ಟೇ ನಿನಗೆ ಸ್ವರ್ಗ ಸಿಗ್ತದ ಅನ್ನುವಂಥ ಒಂದು ಉಳಿದೆಲ್ಲ ಒಂದು ವರ್ಗಿದ್ರೆ ಭಾರತೀಯ ಅಥವಾ ಹಿಂದುತ್ವದ ಫಿಲಾಸಫಿಯಲ್ಲೇ ಬರ್ತಾ ಇರುವಂಥದ್ದು ಧರ್ಮ ಅನ್ನೋದೇ ಬದುಕಿನ ಭಾಗ ಅದು. ಆದ್ದರಿಂದ ಈ ಮೂಲಭೂತ ಸಿದ್ಧಾಂತವನ್ನು ತಿಳಿಸ್ಲಿಕ್ಕೆ ಹಲವು ಮಾರ್ಗಗಳಿವೆ ಅನ್ನುವಂಥ ನಂಬಿಕೆ. ಅದು ಆ ಒಂದು ಸಂದೇಶವನ್ನು ದಾಸ ಸಾಹಿತ್ಯ ಕೊಡ್ತದೆ. ಆ ದಾಸ ಸಾಹಿತ್ಯದಲ್ಲಿ ಇತ್ತೀಚೆಗೆ ಯಾರು ಕೂಡ ಈ ದಾಸ ಸಾಹಿತ್ಯದಲ್ಲಿ ಸಿನಿಮಾ ಮಾಡುವಂಥದ್ದು ಇತ್ಯಾದಿ ಮಾಡೋದಕ್ಕೆ ಸಾಕಷ್ಟು ಇವು ಬಂದಿದ್ದಾವೆ. ಏನೋ CD-ಗಳು ಬಂದಿದ್ದಾವೆ. CD ಕಾಲದಲ್ಲಿ ಈಗ ಪೆನ್ ಡ್ರೈವ್, ಯೂಟ್ಯೂಬ್ದಲ್ಲಿ ಹಾಡಾಡ್ತಾರೆ. ನಮ್ಮ ಶೇಷಗಿರಿ ದಾಸರದ್ದು ಸಾಕಷ್ಟು ಬಂದಿರ್ತದೆ. ಹಾಡು ಹಾಡಾಡಿ ಅವರು ದಾಸರಾಗಿಬಿಟ್ಟಾರೆ. ಈಗ ರಾಯಚೂರು ಶೇಷಗಿರಿ ದಾಸನ ಕಡೆ, ರಾಯಚೂರು ನೀವು ಶೇಷಗಿರಿ ಅಷ್ಟ ಮೊದಲು ಹೌದಲ್ಲ, ಆಮೇಲೆ ದಾಸರ ಇದೆ. ಹಾಡು ಹಾಡಾಡಿ ಇವರು ದಾಸರಾಗಿಬಿಟ್ಟಾರೆ. ಹಂಗಾಗಿ ಇವತ್ತು ಹಾಡುಗಳು ಬಂದವ, ಸಿನಿಮಾಗಳು ಭಾಳ ಕಮ್ಮಿ. ಬಹುಶಃ ಕನಕದಾಸರದ್ದು ಒಂದು ಬಂದಿರ್ಬೇಕು, ಪುರಂದರದಾಸ, ನವಕೋಟಿ ನಾರಾಯಣ, ಅದು ಬಿಟ್ಟರೆ ಯಾವುದೂ ಬಂದಿರಲಿಲ್ಲ. ಸಾಹಸವನ್ನು ಮಾಡ್ಯಾರ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಅವ್ರಿಗೆ ಇರಲಿ ಅಂತ ಕೇಳ್ತಾ, ಮತ್ತು ಇದಕ್ಕೆ ಅನೇಕರು, ಬಹಳಷ್ಟು ಜನ ನಿರ್ಮಾಪಕ ಸಂಘದ ಅಧ್ಯಕ್ಷರು, ಆನಂತರ ನಮ್ಮ ಮಹಾದೇವ್ ಬಣಕಾರ್ ಅವರು, ಸುರೇಶ್ ಅವರು, ಉಮೇಶ್ ಬಣಕಾರ್ ಅವರು, ಮಹಾದೇವ್ ಬಣಕಾರ್ ಅವರ ಮಗ, ಮತ್ತು ವೇಲು ಅವರು, ಮತ್ತು ಬಸವನಗೌಡ ಬ್ಯಾಗವಾಟ್ ಅವರು, ಗೋಪಾಲ್ ರೆಡ್ಡಿ ಅವರು, ಮತ್ತು ತ್ರಿವಿಕ್ರಮ್ ಸ್ನೇಹಿತ ತ್ರಿವಿಕ್ರಮ್ ಜೋಶಿ ಅವರು, ಇವರೆಲ್ಲರನ್ನೂ ಒಂದು ವೇದಿಕೆ ಮೇಲೆ ಕರ್ಕೊಂಬಂದು ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ವೇದಿಕೆ ಮೇಲೆ ಕೂತವ್ರದ್ದು ಎದುರಿಗಿದ್ದವ್ರದ್ದು ಈ ಸಿನಿಮಾಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನು ನೀವೇ ಅದಕ್ಕೊಂದ್ಸಲ ಕೂಡ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ನಾವು ಪೂಜ್ಯ ಶ್ರೀ ವಿಜಯದಾಸರು ಮತ್ತು ಬೇರೆ ಬೇರೆ 3 ಫಿಲ್ಮ್ ಮಾಡಿದ್ರು. ನಾವು ಒಂದು ಸ್ವಲ್ಪ ಕಾಡಿಸ್ತಾ ಇದ್ದೆ, ಏನಪ್ಪ ನಿಮ್ಗೆ ಮತ್ತೆ ಬೇರೆ ಏನು ಸಿಗಲಿಲ್ಲ ಅನ್ನೋದು ದಾಸರದ್ದು. ನಾವು ಮೊದಲೇದು ವ್ಯಾಪಾರಸ್ಥರು, ಆಮೇಲೆ ಕೈಗಾರಿಕೋದ್ಯಮಿ, ನಂತರ ರಾಜಕಾರಣಿ, ಆಮೇಲೆ ಮಂತ್ರಿ. ನಾವು ವ್ಯಾಪಾರಸ್ಥರು ಅಂದ್ರೆ ಎಲ್ಲ ಗೋಪಾಲ್ ಅವರು ಎಲ್ಲರೂ ಹಿರಿಯರಿದ್ದಾರೆ. 10 ರೂಪಾಯಿ ಹಾಕಿದ್ರೆ 20 ರೂಪಾಯಿ ಹೆಂಗೆ ಮಾಡ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡೋದು. ವಾಸ್ತುಸ್ಥಿತಿ ನಾವು ಹೊರಗೆ ಏನಂತಾರೆ ಹೇಳ್ಕೊಳ್ಳಿ, ನಾವೆಲ್ಲರಿಗೂ ಸಹಾಯ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರಾಯ್ತು. ಈ ಕಷ್ಟಪಟ್ಟು 3 ಫಿಲ್ಮ್ ಮಾಡಿದ್ದಾರೆ. ಯಾರೂ ಮಾಡದೇ ಇರುವಂತ ಸಾಹಸವನ್ನ ಅವ್ರು ಮಾಡಿ ಇಡೀ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ, ದೇಶಕ್ಕೆ ಮತ್ತು ಹೊರದೇಶಕ್ಕೆ ತೋರಿಸುವಂತ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅದು ಯಶಸ್ವಿ ಆಗ್ಲಿಕ್ಕೆ ನಾನು ಹಾರೈಸ್ತೇನೆ. ಒಂದೇ ಒಂದು ವರ್ಷದಲ್ಲಿ ಮುಂದಿನ ಸಿನಿಮಾ ಒಂದು ಚಲೋ ಹೀರೋ ಹೀರೋಯಿನ್ ಹಾಕಿ ನೀವು ಅದರ ಒಂದು ಚಲೋ ಪಾತ್ರ ತಗೊಂಡು ಈ 3 ಏನ್ ಫಿಲ್ಮ್ದಲ್ಲಿ ಖರ್ಚು ಮಾಡಿರಿ ಅದನ್ನ ಬಾಳಿ ತಕ್ಕೊಳ್ಳುವಂಗ ತ್ರಿವಿಕ್ರಮ್ ಈ 3 ಫಿಲ್ಮ್ದಲ್ಲಿ ಏನ್ ಖರ್ಚು ಮಾಡಿರಲ್ಲ ಅದು 4ನೇ ಫಿಲ್ಮ್ದೊಳಗ ಬಡ್ಡಿ ಸಮೇತವಾಗಿ ಅದು ಬರ್ಲಿ. ಅದಕ್ಕೆ ಈ 3 ದಾಸರು ನಿಮ್ಗೆ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಅದೇ ರೀತಿಯಾಗಿ ಶ್ರೀಲತಾ ಮೇಡಮ್ ಅವರು ಸಹ ದಯವಿಟ್ಟು ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ. ಶೇಷಗಿರಿ ದಾಸ್ ಅವರು ಸಹ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ.